ಎಲ್ಲರಿಗೂ ನಮಸ್ಕಾರ. ಫೈನಾನ್ಷಿಯಲ್ ಅಕೌಂಟಿಂಗ್ 1 ಕಮರ್ಷಿಯಲ್ ಪ್ರಾಕ್ಟೀಸ್ ಪ್ರಥಮ ವರ್ಷದ ಈ ಒಂದು ಸೆಷನ್ 2 ಟ್ರಯಲ್ ಬ್ಯಾಲೆನ್ಸ್ ಯೂನಿಟ್ 5ನ ಈ ಒಂದು ಸೆಷನ್ಗೆ ತಮಗೆಲ್ಲ ಸ್ವಾಗತ. ನನ್ನ ಹೆಸರು ರುದ್ರೇಶ್ DN, ಉಪನ್ಯಾಸಕರು ಸರ್ಕಾರಿ ಮಹಿಳಾ ವಸತಿ ಪಾಲಿಟೆಕ್ನಿಕ್ ಶಿವಮೊಗ್ಗ. ಇಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ಕಳೆದ ಒಂದು ಸೆಷನ್ನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಸೆಷನ್ 1ನಲ್ಲಿ ನಾವು ಇಂಟ್ರೊಡಕ್ಷನ್, ಹಾಗೆಯೇ ಮೀನಿಂಗ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಫೀಚರ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್, ಹಾಗೆಯೇ ಫಾರ್ಮೆಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟೇಟ್ಮೆಂಟ್ ಆರ್ ಎ ಲಿಸ್ಟ್ ಆಫ್ ಆಲ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ವಿಚ್ ಈಸ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್, ಫೈನಾನ್ಷಿಯಲ್ ಪೀರಿಯಡ್. ಸೊ ನಾರ್ಮಲಿ ಇದನ್ನು ನಾವು ಬುಕ್ಸ್ ಆಫ್ ಅಕೌಂಟ್ನಲ್ಲಿ ನಾವು ಪ್ರಿಪೇರ್ ಮಾಡೋದಿಲ್ಲ. ಇಟ್ ಈಸ್ ಔಟ್ಸೈಡ್ ದಿ ಬುಕ್ಸ್ ಆಫ್ ಅಕೌಂಟ್, ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ, ಲಿಸ್ಟ್ ರೂಪದಲ್ಲಿ ಇದನ್ನು ಪ್ರಿಪೇರ್ ಮಾಡ್ತೀವಿ ಫಾರ್ ದ ಪರ್ಪಸ್ ಆಫ್ ಫೈಂಡಿಂಗ್ ಔಟ್ ದಿ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ದಿ ಲೆಡ್ಜರ್ ಬ್ಯಾಲೆನ್ಸಸ್. ಹಾಗೆಯೇ ನಾವು ಇದರ ಫೀಚರ್ಸ್ನ ತಿಳ್ಕೊಂಡಿದ್ದೀವಿ, ಹಾಗೆಯೇ ಫಾರ್ಮೆಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಇದ್ರ ಬಗ್ಗೆ ನಾವು ಕಳೆದ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಈ ಕ್ಲಾಸಲ್ಲಿ ಈ ಒಂದು ಸೆಷನ್ 2 ಟ್ರಯಲ್ ಬ್ಯಾಲೆನ್ಸಲ್ಲಿ ನಾವು ಏನು ಕಲಿಯಕ್ಕೆ ಹೊರಟಿದ್ದೀವಿ ಅಂದರೆ ಪ್ರಿಪ್ರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಫ್ರಮ್ ದಿ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್. ಸೊ ನಿಮಗೆ ಹಲವಾರು ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ನಿಮಗೆ ಕೊಟ್ಟಿರ್ತಾರೆ. ಆ ಒಂದು ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್. ಹಾಗೆ ಹೇಳ್ದಂಗೆ ಟ್ರಯಲ್ ಬ್ಯಾಲೆನ್ಸ್ ಇಟ್ಸ್ ಎ ಲಿಸ್ಟ್ ಆರ್ ಎ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಪೀರಿಯಡ್, ಅಕೌಂಟಿಂಗ್ ಪೀರಿಯಡ್. It is not prepared for the particular accounting period. ಸಪೋಸ್ 2019-20 ಇದಕ್ಕೆ ಸಂಬಂಧಪಟ್ಟ ಟ್ರಯಲ್ ಬ್ಯಾಲೆನ್ಸ್ ಅಂತೇಳಿ ಹೇಳೋದಿಲ್ಲ. ವಿಟ್ ಈಸ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st March 2019, 31st March 2020 ಈ ರೀತಿ ಪರ್ಟಿಕ್ಯುಲರ್ ಡೇಟ್ಗೆ ಈ ಒಂದು ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡ್ತೀವಿ. ನಾವು ಸೊ ವಾಟ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನೆಲ್ಲ ಇರುತ್ತೆ ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಕಲಿಯೋದ್ರಿಂದ ಅಥವಾ ಟ್ರಯಲ್ ಬ್ಯಾಲೆನ್ಸ್ ಕಲಿಯೋದ್ರಿಂದ? ಓಕೆ, ಒನ್ ಶುಡ್ ನೋ ದಿ ಬೇಸಿಕ್ ನಾಲೆಜ್ ಆಫ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ನ ಒಂದು ಬೇಸಿಕ್ ನಾಲೆಜು ಅರ್ಥವಾಗುತ್ತೆ, ತಿಳುವಳಿಕೆ ಬರುತ್ತೆ. ಸೊ ಹಾಗೆಯೇ ಫೆಮಿಲಿಯರೈಸ್ ವಿತ್ ದಿ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಸೊ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್, ಸೊ ಸ್ಟೆಪ್ ಬೈ ಸ್ಟೆಪ್. ಓಕೆ, ಬುಕ್ ಕೀಪಿಂಗ್ ಅಕೌಂಟಿಂಗ್ ತಿಳ್ಕೊಂಡ್ವಿ, ನಾವು ಜರ್ನಲ್ಸ್ನ ತಿಳ್ಕೊಂಡ್ವಿ, ಸಬ್ಸಿಡರಿ ಬುಕ್ಸ್ ಆಯಿತು, ಕ್ಯಾಶ್ ಬುಕ್ ಆಯಿತು, ನಾವು ಟ್ರಯಲ್ ಬ್ಯಾಲೆನ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಈ ರೀತಿ ಕಲಿಯೋದ್ರಿಂದ ಒನ್ ಶುಡ್ ಫೆಮಿಲಿಯರ್ ವಿತ್ ದಿ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಹಾಗೆಯೇ ಫೆಮಿಲೈಸ್ ವಿತ್ ದಿ ಮೆಥಡ್ಸ್ ಆಫ್ ರೆಕಾರ್ಡಿಂಗ್ ವೇರಿಯಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಒಂದು ಬಿಸ್ನೆಸ್ ಟರ್ಮ್, ಒಂದು ಬಿಸ್ನೆಸ್ ಫರ್ಮ್ ಅಂದ ತಕ್ಷಣ, ಕಂಪನಿ ಅಂದ ತಕ್ಷಣ ಹಲವಾರು ರೀತಿಯ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದೆಲ್ಲದ್ರ ಬಗ್ಗೆನೂ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾವ ಮೆಥಡಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತೇಳಿ. ಹಾಗೆಯೇ ಒನ್ ಶುಡ್ ಅಕ್ವೈರ್ ನೆಸಸರಿ ಸ್ಕಿಲ್ಸ್ ಟು ಮೇಂಟೈನ್ ವೇರಿಯಸ್ ಬುಕ್ಸ್ ಆಫ್ ಅಕೌಂಟ್. ವೇರಿಯಸ್ ಬುಕ್ಸ್ ಆಫ್ ಅಕೌಂಟ್ನ ನಾವು ಯಾವ ರೀತಿ ಮಾಡಬೇಕು, ಯಾವ ಮೆಥಡ್ನ ಫಾಲೋ ಮಾಡಬೇಕು, ಈ ರೀತಿಯ ಒಂದು ನಾಲೆಡ್ಜ್ ತಿಳ್ಕೊಳ್ಳೋದ್ರಿಂದ ಆ ಒಂದು ಸ್ಕಿಲ್ ನಮಗೆ ಆಟೋಮೆಟಿಕಲಿ ಬರ್ತಾ ಹೋಗುತ್ತೆ ವೆನ್ ಯು ಅಡಾಪ್ಟ್ ದೋಸ್ ಮೆಥಡ್ಸ್, ಪ್ರೊಸೀಜರ್ಸ್ ಇನ್ ಅವರ್ ಡೈಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ನಾವು ಈಗ ಈ ಒಂದು ಸೆಷನ್ ನಾನು ಮೊದಲೇ ಹೇಳಿದ್ದೀನಿ, ನಾನು ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಬೈ ಲೆಡ್ಜರ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ವೆನ್ ಲೆಡ್ಜರ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಆರ್ ಗಿವನ್. ಸೊ ಈ ಒಂದು ಎಕ್ಸಾಂಪಲ್ನ ನೋಡೋಣ. ಪ್ರಿಪೇರ್ ಎ ಟ್ರಯಲ್ ಬ್ಯಾಲೆನ್ಸ್ ವಿತ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಸೊ ಏನು ಕೊಟ್ಟಿದ್ದಾರೆ ಇದರಲ್ಲಿ? ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ನೇಮ್ಸ್ ಆಫ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸಸ್ ಕೊಟ್ಟಿದ್ದಾರೆ. ಸೊ ನಮಗೆ ಇದರಲ್ಲಿ ಗೊತ್ತಿಲ್ಲ ಯಾವ ಅಕೌಂಟ್. ಸೊ ನಾವು ಮೊದಲೇ ಹೇಳಿದಂಗೆ ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಲಿಸ್ಟ್ ಆಫ್ all ledger account closing balances, okay, which is prepared at the end of the financial year. ಹಾಗಾಗಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಕೊಟ್ಟಿದ್ದಾರೆ ಹಲವಾರು ಲೆಡ್ಜರ್ ಅಕೌಂಟ್ ಜೊತೆ. ಈಗ ನೀವು ಈ ಒಂದು ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡಬೇಕು. ಅರೌಂಡ್ 8 ಲೆಡ್ಜರ್ ಅಕೌಂಟ್ಸ್ ಬ್ಯಾಲೆನ್ಸಸ್ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಒನ್ ಕ್ಯಾಪಿಟಲ್, ಎಷ್ಟಿದೆ ಅಮೌಂಟ್? 2 lakh ಇದೆ. ಕ್ಯಾಶ್ 1,80,000. ನಂಬರ್ 3, ಓಕೆ, ಕ್ರೆಡಿಟರ್ಸ್ 1 lakh ಅಮೌಂಟ್ ಕೊಟ್ಟಿದ್ದಾರೆ. ಸೇಲ್ಸ್
3 lakh ಕೊಟ್ಟಿದ್ದಾರೆ. ಸ್ಟಾಕ್ 70,000, ಡೆಟಾರ್ಸ್ 3 lakh, ಬ್ಯಾಂಕ್ ಲೋನ್ 1,50,000, ಪರ್ಚೇಸಸ್ 2 lakh. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ ಮೇಲೆ ನಾವೇನು ಮಾಡಬೇಕೀಗ? ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಟ್ರಯಲ್ ಬ್ಯಾಲೆನ್ಸ್ ಬೈ ದಿಸ್ ಇನ್ಫಾರ್ಮೇಷನ್. ಓಕೆ ಓಕೆ ಸೊ ಈಗ ಹಾಗೆ ಹೇಳಿದೆ ನಾವು, ವಿ ನೋ ದಿ ಫಾರ್ಮೆಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಆಲ್ಸೋ. ಫಸ್ಟ್ ಒನ್ ಸೀರಿಯಲ್ ನಂಬರ್, ಸೆಕೆಂಡ್ ಒನ್ ಅಕೌಂಟ್ ಟೈಟಲ್ ಅಥವಾ ಯಾವ ಲೆಡ್ಜರ್ ಅಕೌಂಟ್ ಬರೀತೀರಾ ಆ ಒಂದು ಲೆಡ್ಜರ್ ಅಕೌಂಟ್ನ ಹೆಸರಿನಲ್ಲಿ ಬರೀಬೇಕಾಗುತ್ತೆ. ಥರ್ಡ್ ಕಾಲಮ್ ಈಸ್ ಮೆಂಟ್ ಫಾರ್ ಎಂಟ್ರಿಂಗ್ ಡೆಬಿಟ್ ಬ್ಯಾಲೆನ್ಸಸ್, ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ವಿಚ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಫೋರ್ತ್ ಕಾಲಮ್ ಕ್ರೆಡಿಟ್ ಬ್ಯಾಲೆನ್ಸಸ್, ಲೆಡ್ಜರ್ ಅಕೌಂಟ್ಸ್ ಬ್ಯಾಲೆನ್ಸಸ್ ಯಾವುದಾದ್ರು ಕ್ರೆಡಿಟ್ ತೋರಿಸುತ್ತೋ ಅದನ್ನು ಫೋರ್ತ್ ಕಾಲಮಲ್ಲಿ ಬರೀಬೇಕು. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಒನ್ ಬೈ ಒನ್. ನಂಬರ್ ಒನ್, ಕ್ಯಾಪಿಟಲ್. ಎಸ್, ಕ್ಯಾಪಿಟಲ್ ಅಕೌಂಟ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಹಾಗಾಗಿ ಕ್ಯಾಪಿಟಲ್ ಅಂದ ತಕ್ಷಣ ನಿಮ್ಮ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಕ್ರೆಡಿಟ್ ಕಾಲಮ್, ದಟ್ ಈಸ್ ಫೋರ್ತ್ ಕಾಲಮಲ್ಲಿ ಹಾಕಿ. ಸೆಕೆಂಡ್ ಒನ್ ಸ್ಟಾಕ್, ಸ್ಟಾಕ್ ಆಫ್ ಗುಡ್ಸ್. ಓಕೆ, ಸೊ ಇದನ್ನು ನಾವು ಸ್ಟಾಕ್ ಅಂದ ತಕ್ಷಣ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಓಕೆ, ಎರಡನೇ ಐಟಮ್ನ ನೀವು ಡೆಬಿಟ್ ಸೈಡಲ್ಲಿ ಬರೀರಿ. ಹಾಗೆಯೇ ಕ್ಯಾಶ್ 1,80,000 rupees. ಎಸ್, ಒನ್ಸ್ ಅಗೇನ್ ಇಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಓಕೆ, ಸೊ ನೀವು ಒನ್ ಬೈ ಒನ್ ಈ ರೀತಿ ನೀವು ಕಲಿತಾ ಹೋದರೆ ಆಟೋಮೆಟಿಕಲಿ ಸೊ ಒಂದು 3-4 ಪ್ರಾಬ್ಲಮ್ ಮಾಡೋ ಅಷ್ಟೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ವಿಚ್ ಅಕೌಂಟ್ಸ್ ನಾರ್ಮಲಿ ಶೋಸ್ ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ವಿಚ್ ಅಕೌಂಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಓಕೆ, ಫೋರ್ತ್ ಒನ್ ಡೆಟಾರ್ಸ್, ಒನ್ಸ್ ಅಗೇನ್ ರಿಸೀವಬಲ್, ಹಾಗಾಗಿ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಕ್ರೆಡಿಟಾರ್ಸ್, ಇಟ್ಸ್ ಅ ಲಯಬಿಲಿಟಿ, ನಾವು ಇನ್ನೊಬ್ಬರಿಗೆ ಕೊಡಬೇಕಾಗಿರುತ್ತೆ. ಓಕೆ, ಸೊ ನಾವು ಸಪೋಸ್ ಬಿಸ್ನೆಸ್ ಫರ್ಮ್, ನೀವು ಬೇರೊಬ್ಬ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿದ್ದೀರಾ. ಓಕೆ, ಯಾರಿಂದ ಪರ್ಚೇಸ್ ಮಾಡಿರ ನಿಮಗೆ ಅವರು ಕ್ರೆಡಿಟಾರ್ ಆಗ್ತಾರೆ. ಹಾಗಾಗಿ ನೀವು ಅವರಿಗೆ ಪರ್ಚೇಸ್ ಮಾಡೋ ಮುನ್ನ ಕೊಡಬೇಕು. ಇಟ್ಸ್ ಅ ಲಯಬಿಲಿಟಿ, ಹಾಗಾಗಿ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಹಾಗೆಯೇ ಬ್ಯಾಂಕ್ ಲೋನ್, ಇಟ್ಸ್ ಆಲ್ಸೋ ಎ ಲಯಬಿಲಿಟಿ, 1,50,000, ಅದನ್ನು ನೀವು ಕ್ರೆಡಿಟ್ ಸೈಡ್ ಹಾಕಿ. ಹಾಗೆಯೇ ಸೇಲ್ಸ್, ಸೇಲ್ಸ್ ಆಲ್ವೇಸ್ ಶೋಸ್ ಇಟ್ಸ್ ಎನ್ ಇನ್ಕಮ್ ಟು ದ ಬಿಸ್ನೆಸ್. ಓಕೆ, ಇಟ್ಸ್ ಎ ನಾಮಿನಲ್ ಅಕೌಂಟ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಓಕೆ, ನಾಮಿನಲ್ ರೂಲ್ಸ್ ಏನು ಹೇಳುತ್ತೆ? ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಹಾಗಾಗಿ ಸೇಲ್ಸ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಅದೇ ನಿಮಗೆ ಸೇಲ್ಸ್ ರಿಟರ್ನ್ ಬಂದರೆ ಎಸ್, ಡೆಬಿಟ್ ಬ್ಯಾಲೆನ್ಸಸ್. ಹಾಗೆಯೇ ಪರ್ಚೇಸ್ ಬಂದರೆ ಡೆಬಿಟ್ ಬ್ಯಾಲೆನ್ಸ್, ಪರ್ಚೇಸ್ ರಿಟರ್ನ್ ಬಂದರೆ ಕ್ರೆಡಿಟ್ ಬ್ಯಾಲೆನ್ಸ್, ಜಸ್ಟ್ ರಿವರ್ಸ್ ಆಗುತ್ತೆ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೆಯೇ ಪರ್ಚೇಸಸ್ 2 lakh. ಸೊ ಈ ಒಂದು 8 ಐಟಮ್ ಏನು ಕೊಟ್ಟಿದ್ದಾನೆ ಅವನು, ಇವು ಜಸ್ಟ್ ಡೆಬಿಟನ್ನು ಡೆಬಿಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟಲ್ಲಿ ಹಾಕಿ, ಕ್ರೆಡಿಟನ್ನು ಕ್ರೆಡಿಟ್ ಹಾಕಿ ಟೋಟ್ಲು ಮಾಡಿ 7,50,000 ಬರುತ್ತೆ. ಡೆಬಿಟ್ ಸೈಡು ಅಷ್ಟೇ ಬರುತ್ತೆ, ಕ್ರೆಡಿಟ್ ಸೈಡು ಅಷ್ಟೇ ಬರುತ್ತೆ. ನಾರ್ಮಲಿ ಟ್ರಯಲ್ ಬ್ಯಾಲೆನ್ಸ್ ಅಂದ ತಕ್ಷಣ ಡೆಬಿಟ್ ಸೈಡ್ ಮಸ್ಟ್ ಈಕ್ವಲ್ ಟು ಕ್ರೆಡಿಟ್ ಸೈಡ್. ಸಪೋಸ್ ಇದರಲ್ಲಿ ಏನಾದ್ರು ವೇರಿಯೇಷನ್ ಆದರೆ ಯಾವ ರೀತಿ ಆಗುತ್ತೆ? ಸ್ಟಾಕನ್ನು ಕ್ರೆಡಿಟ್ ಹಾಕ್ತೀರಾ ಅಥವಾ ಕ್ಯಾಪಿಟಲ್ನ ಡೆಬಿಟ್ ಹಾಕ್ತೀರಾ. ಈ ರೀತಿ ಆದರೆ ಇಟ್ ವೋಂಟ್ ಟ್ಯಾಲಿ ಆಗೋದಿಲ್ಲ. ಅಥವಾ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಕೆಲವೊಂದು ಟೈಮ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರಬಹುದು. ಅಂಥ ಸಂದರ್ಭಗಳಲ್ಲೂ ಸಪೋಸ್ ಈಗ ಪರ್ಚೇಸಸ್ 2 ಲಕ್ಷ ಇದೆ ಅಲ್ವ ಈ ಪ್ರಾಬ್ಲಮಲ್ಲಿ, ಸಪೋಸ್ 20,000 ಇದೆ, ಟ್ಯಾಲಿ ಆಗೋದಿಲ್ಲ ನಿಮಗೆ. ಓಕೆ, ಬಟ್ ನಮ್ಮ ಪ್ರಯತ್ನ ಏನಿದೆ, ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನ ಅದೇ ರೀತಿ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಯು ಆರ್ ಆಲ್ಸೋ ಫೆಮಿಲಿಯರ್ ವಿತ್ ದಿ ಜರ್ನಲ್ ಅಕೌಂಟ್ ಗೊತ್ತಿದೆ, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋದೆಲ್ಲ ಸಬ್ಸಿಡಿ ಬುಕ್ಸಲ್ಲೆಲ್ಲ ನೀವು ಕಲ್ತಿದ್ದೀರಾ, ಪೋಸ್ಟಿಂಗ್ ಟು ಲೆಡ್ಜರ್. ಓಕೆ, ಹಾಗಾಗಿ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಸೊ ದಿಸ್ ಈಸ್ ಇನ್ ದಿಸ್ ಫಾರ್ಮೆಟ್. ನಿಮ್ಗೇನು ಲೆಡ್ಜರ್ ಅಕೌಂಟ್ ಕೊಟ್ಟಿದ್ದಾರೆ ಅದನ್ನು ನೀವು ಲೆಡ್ಜರ್ ಫಸ್ಟ್ ಕಾಲಮಲ್ಲಿ 1 2 3 4 ಸೀರಿಯಲ್ ನಂಬರ್ ಕೊಟ್ಟಿದ್ರೆ ಹಾಕಿ, ಸೆಕೆಂಡ್ ಕಾಲಮಲ್ಲಿ ಅವ್ರು ಏನು ಕೊಟ್ಟಿದ್ದೇನೋ ಲೆಡ್ಜರ್ ಅಕೌಂಟ್ ನೇಮ್ಸ್, ಅಕೌಂಟ್ ನೇಮ್ಸ್ನ ಅಕೌಂಟ್ ಟೈಟಲನ್ನು ಹಾಕಿ. ಥರ್ಡ್ ಕಾಲಮ್ ಈಸ್ ಮೆಂಟ್ ಫಾರ್ ಡೆಬಿಟ್ ಬ್ಯಾಲೆನ್ಸಸ್ ಆಫ್ ಲೆಡ್ಜರ್ ಅಕೌಂಟ್. ಫೋರ್ತ್ ಕಾಲಮಲ್ಲಿ ಕ್ರೆಡಿಟ್ ಬ್ಯಾಲೆನ್ಸಸ್ ಆಫ್ ಲೆಡ್ಜರ್ ಅಕೌಂಟ್. ಆಮೇಲೆ ಟ್ಯಾಲಿ ಮಾಡಿ ಟೋಟಲ್ ಬರಿಬೇಕು, ಅದು ಟ್ಯಾಲಿ ಆಗಬೇಕು. ಸೊ ಟ್ರಯಲ್ ಬ್ಯಾಲೆನ್ಸ್. ಸೊ ಇದರಿಂದ ನಮಗೆ ಸಪೋಸ್ ಎಲ್ಲರೂ ಲೆಡ್ಜರ್ ಅಕೌಂಟ್ ಪೋಸ್ಟಿಂಗ್ ಇದೆ ತಪ್ಪಾಗಿದ್ರೆ, ಇದಕ್ಕೆ ಹೇಳ್ತಾ ಇರೋದು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದ್ರಿಂದ ಅರ್ಥಮೆಟಿಕಲ್ ಅಕ್ಯುರಸಿನ ನಾವು ಪಡಿಬಹುದು. ಸೊ ಏನಾದ್ರು ಕ್ಲರಿಕಲ್ ಮಿಸ್ಟೇಕ್ಸ್ ಇದ್ದರೆ, ಪೋಸ್ಟಿಂಗಲ್ಲಿ ಮಿಸ್ಟೇಕ್ ಇದ್ದರೆ ಅದನ್ನೆಲ್ಲ ನಾವು ಈಗಲೇ ನಾವು ರೆಕ್ಟಿಫೈ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ಸೊ ಈಗ ಒಂದು ಸಿಂಪಲ್ ಒಂದು ಎಂಟ್ರಿ ಇರೋಂಥದ್ದು ನೀವು ಒಂದು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದನ್ನು ನೋಡಿದ್ದೀರಾ. ಸೆಕೆಂಡ್ ಒನ್, ಸೊ ದಿಸ್ ಇಸ್ ಅನದರ್ ಎಕ್ಸಾಂಪಲ್. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ದಿಸ್ ಈಸ್ ಆಲ್ಸೋ ಸೇಮ್, ಬಟ್ ಕೆಲವೊಂದು ಎಂಟ್ರೀಸ್ ಜಾಸ್ತಿ ಇರುತ್ತೆ. ಸೊ ಫ್ರಮ್ ದ ಫಾಲೋಯಿಂಗ್
balances extracted from the books of Govin as on 31st December 2017. Prepare trial balance. Okay. Prepare ಈ ಒಂದು ಇನ್ಫಾರ್ಮೇಷನ್ 31st ಡಿಸೆಂಬರ್ ಆಗಲಿ ಹೇಳ್ದಂಗೆ ಟ್ರಯಲ್ ಬ್ಯಾಲೆನ್ಸ್ ಇಸ್ ಆಲ್ವೇಸ್ ಪ್ರಿಪೇರ್ಡ್ ಆಸ್ ಅನ್ ಎ ಪರ್ಟಿಕ್ಯುಲರ್ ಡೇಟ್, ನಾಟ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್. ಇದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಈ ಲೆಡ್ಜರ್ ಅಕೌಂಟ್ಸ್ ಏನೇನು ಕೊಟ್ಟಿದ್ದಾನೆ ಫಸ್ಟ್ ಅದನ್ನೆಲ್ಲ ನೋಡ್ತಾ ಹೋಗಿ. ಸೊ ನಾಳೆ ನಿಮಗೆ ಎಕ್ಸಾಮಲ್ಲಿ ಫಸ್ಟ್ ಕೊಟ್ಟ ತಕ್ಷಣವೇ ಒನ್ ಟೈಮ್ ಎಲ್ಲ ಗ್ಲಾನ್ಸ್ ಮಾಡಿ ಎಲ್ಲ ಲೆಡ್ಜರ್ ಅಕೌಂಟು. ಓಕೆ, ಒನ್ ಬೈ ಒನ್ ಇದು ಎಲ್ಲಿ ಬರುತ್ತೆ, ಡೆಬಿಟ್ ಬರುತ್ತಾ ಕ್ರೆಡಿಟ್ ಬರುತ್ತೋ. ಸೊ ನೀವು 4-6 ಪ್ರಾಬ್ಲಮ್ ಮಾಡಿ ಫೆಮಿಲಿಯರ್ ಆದರೆ ಅಂದರೆ ಇಟ್ಸ್ ವೆರಿ ಈಸಿ ಟು ಸಾಲ್ವ್ ದ ಸೇಮ್ ಇನ್ ಯುವರ್ ಎಕ್ಸಾಮಿನೇಷನ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು ಬರಿಬೋದು. ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಸೇಲ್ಸ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಕ್ಯಾಪಿಟಲ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಪರ್ಚೇಸ್ ಡೆಬಿಟ್ ಬ್ಯಾಲೆನ್ಸ್. ಈ ರೀತಿ ಹಲವಾರು ಲೆಡ್ಜರ್ ಅಕೌಂಟ್ನ ರಿಪೀಟೆಡ್ ನೀವು ವರ್ಕ್ ಮಾಡ್ತಾ ಇದ್ದರೆ ಆಟೋಮೆಟಿಕ್ಲಿ ನಿಮಗೆ ತಿಳುವಳಿಕೆ ಬರುತ್ತೆ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಗೋವಿನ್ಸ್ ಕ್ಯಾಪಿಟಲ್ 7,000, ಪರ್ಚೇಸಸ್ 8,000, ರೆಂಟ್ ಪೇಯ್ಡ್ 240, ಗೋವಿನ್ಸ್ ಡ್ರಾಯಿಂಗ್ಸ್ 400, BR that is bills receivable 1,200, opening stock 1,000, purchase return 280, sales return 160, plant 4,000, sales 9,600, sundry debtor 5,600. ಹಾಗೆಯೇ ಫರ್ನಿಚರ್ 500, ಸ್ಯಾಲರೀಸ್ 720, sundry creditor 5,600, carriage 100, insurance 40, cash in hand 100, cash at bank 1950, commission paid 40, bills payable 1580, discount received 30, discount allowed 40. ಓಕೆ, ಇದೇನು ನೋಡಿ, ಇದುವರೆಗೂ ನಾವೇನು ಹೇಳಿದ್ವಿ, ಅವನು ಒಂದು ಸಿಂಗಲ್ ಕಾಲಮಲ್ಲಿ ಒಂದು ಕಡೆ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಒಂದು ಕಡೆ ಅಮೌಂಟ್ ಕೊಟ್ಟಿದ್ದಾನೆ. ದಿಸ್ ಈಸ್ ದಿ ಪ್ರಾಬ್ಲಮ್. ಸೊ ಈ ಒಂದು ಇನ್ಫಾರ್ಮೇಷನ್ ಮೇಲೆ ನೀವು ಯು ಆರ್ ಆಸ್ಕ್ಡ್ ಟು ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st ಡಿಸೆಂಬರ್ 2017. ಓಕೆ, ಸೊ ಆಗಲೇ ಹೇಳ್ದಂಗೆ ಪ್ರೊವೈಡ್ ಕಾಲಮ್ಸ್ ಅಕಾರ್ಡಿಂಗ್ಲಿ, ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಡೆಬಿಟ್ ಕಾಲಮ್ ಅಂಡ್ ಕ್ರೆಡಿಟ್ ಕಾಲಮ್. ಸೊ ವಿ ಆರ್ ಗೋಯಿಂಗ್ ಟು discuss one by one. Govin's capital, yes, credit balance. Purchases always shows debit balance. Rent paid, ನೋಡಿ ಆ ವರ್ಡ್ ನೋಡಬೇಕು. ರೆಂಟ್ ಪೇಯ್ಡ್ ಇಟ್ಸ್ ಎನ್ ಎಕ್ಸ್ಪೆನ್ಸಸ್, ಹಾಗಾಗಿ 240 ಡೆಬಿಟ್ ಇದೆ. ಸಪೋಸ್ ರೆಂಟ್ ರಿಸೀವ್ಡ್ ಅಂತ ಇದ್ದರೆ ಇಟ್ಸ್ ಎನ್ ಇನ್ಕಮ್, ಹಾಗಾಗಿ ಕ್ರೆಡಿಟ್ ಸೈಡ್ ಬರುತ್ತೆ ರೆಂಟ್ ರಿಸೀವ್ಡ್ ಇದ್ದರೆ. ಅಥವಾ ನಿಮಗೆ ಡೆಬಿಟ್ ಅಂತ ಕೊಟ್ಟರೆ, ರೆಂಟ್ ಪೇಯ್ಡ್ ಅಂತ ಕೊಟ್ಟು ಬ್ರ್ಯಾಕೆಟಲ್ಲಿ ಡೆಬಿಟ್ ಕೊಟ್ಟರೆ ಡೆಬಿಟ್ ಸೈಡ್ ಹಾಕಿ, ರೆಂಟ್ ಅಂತ ಕೊಟ್ಟು ಕ್ರೆಡಿಟ್ ಕೊಟ್ಟರೆ ಕ್ರೆಡಿಟ್ ಸೈಡ್ ಹಾಕಿ, ಇಟ್ಸ್ ಎನ್ ಇನ್ಕಮ್. ಓಕೆನಾ? ಓಕೆ, ಹಾಗೆಯೇ ಗೋವಿನ್ಸ್ ಡ್ರಾಯಿಂಗ್ಸ್, ಓಕೆ, ಪರ್ಸ್ನಲ್ ಅಕೌಂಟ್. ಓಕೆ, ಹಾಗಾಗಿ ಕ್ಯಾಪಿಟಲ್ ಇಂದ ಅದರಿಂದ ಲೆಸ್ ಮಾಡಬೇಕಾಗುತ್ತೆ ಡ್ರಾಯಿಂಗ್ಸ್ನ, ಹಾಗಾಗಿ ಡೆಬಿಟ್ ಆಗ್ತಾರೆ. ಕ್ಯಾಪಿಟಲ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಡ್ರಾಯಿಂಗ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. BR, ಓಕೆ, ಇಟ್ಸ್ ಅನ್ ಅಸೆಟ್. ಓಕೆ, ಬಿಲ್ಸ್ ರಿಸೀವಬಲ್ 1,200 ಡೆಬಿಟ್ ಬ್ಯಾಲೆನ್ಸ್, ಓಪನಿಂಗ್ ಸ್ಟಾಕ್ 1,000 ಡೆಬಿಟ್ ಬ್ಯಾಲೆನ್ಸ್. ಪರ್ಚೇಸ್ ರಿಟರ್ನ್ ಆಗಲಿ, ಈಗ ತಾನೇ ಹೇಳ್ತಾ ಇದ್ದೆ ನಾನು, ಪರ್ಚೇಸ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್, ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಬ್ಯಾಲೆನ್ಸ್. ಸೇಲ್ಸ್ ರಿಟರ್ನ್, ಸೇಲ್ಸ್ ಈಸ್ ಕ್ರೆಡಿಟ್, ಸೇಲ್ಸ್ ರಿಟರ್ನ್ ಈಸ್ ಡೆಬಿಟ್. ಓಕೆ, ಪ್ಲಾಂಟ್ ಅಸೆಟ್ ಡೆಬಿಟ್ ಬ್ಯಾಲೆನ್ಸ್, ಸೇಲ್ಸ್ 9,600, yes, once again credit. Sundry debtors asset, that is 5,600 debit balance. Okay, ಹಾಗೇನೆ ಫರ್ನಿಚರ್ asset 500, ಹಾಗೇನೆ ಸ್ಯಾಲರೀಸ್ 720, ಇಟ್ಸ್ an expenses debit. Sundry creditor 5,600, ಇಟ್ಸ್ a liability, ಹಾಗಾಗಿ ಕ್ರೆಡಿಟ್ ಸೈಡ್ ಬರುತ್ತೆ. ಕ್ಯಾರೇಜ್, ಇಟ್ಸ್ ಎನ್ ಎಕ್ಸ್ಪೆನ್ಸಸ್ ಡೆಬಿಟ್. ಇನ್ಸೂರೆನ್ಸ್ ಎಕ್ಸ್ಪೆನ್ಸಸ್ ಡೆಬಿಟ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ದೀಸ್ ಆರ್ ಆಲ್ ಅಸೆಟ್, ಹಾಗಾಗಿ ಕರೆಂಟ್ ಅಸೆಟ್ಸ್ ಆಗಿರೋದ್ರಿಂದ ಇದನ್ನು ಎರಡನ್ನೂ ನೀವು ಡೆಬಿಟ್ ಹಾಕಿ. ಕಮಿಷನ್ ಪೇಯ್ಡ್, ನೋಡಿ ಕಮಿಷನ್ ಪೇಯ್ಡ್ 40 ರೂಪೀಸ್ ಇದೆ. ಓಕೆ, ಕಮಿಷನ್ ರಿಸೀವ್ಡ್ ಅಂತಂದರೆ ಇಟ್ಸ್ ಅನ್ ಇನ್ಕಮ್ ಆಗುತ್ತೆ, ಕ್ರೆಡಿಟ್ ಹಾಕಿ. ಪೇಯ್ಡ್ ಇದ್ದರೆ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇಟ್ ಈಸ್ ಡೆಬಿಟೆಡ್. ಬಿಲ್ಸ್ ಪೇಯಬಲ್ BP, ಇಟ್ಸ್ ಎ ಲಯಬಿಲಿಟಿ, ಹಾಗಾಗಿ 1580 ಕ್ರೆಡಿಟ್ ಹಾಕಿ. ಡಿಸ್ಕೌಂಟ್ ರಿಸೀವ್ಡ್, ಇಟ್ಸ್ ಎನ್ ಇನ್ಕಮ್ 30 ರೂಪೀಸ್, ಅದನ್ನು ನೀವು ಇನ್ಕಮ್ ಆಗಿರೋದ್ರೆ ಕ್ರೆಡಿಟ್ ಹಾಕಿ. ಡಿಸ್ಕೌಂಟ್ ಅಲೋಡ್, ಇಟ್ಸ್ ಎನ್ ಎಕ್ಸ್ಪೆನ್ಸಸ್, ಹಾಗಾಗಿ ನೀವು
ಡೆಬಿಟ್ ಹಾಕಿ. ಸೊ ಈ ರೀತಿ ಡೆಬಿಟ್ ಕ್ರೆಡಿಟು ಸಂಬಂಧಪಟ್ಟ ಕಾಲಮ್ ನೀವು ಹಾಕಿದ ತಕ್ಷಣ ನೀವು ಜಸ್ಟ್ ಏನು ಮಾಡ್ತೀರಿ, ನೀವು ಕೊನೆಗೆ ಟೋಟ್ಲು ಮಾಡಿ. ಟೋಟ್ಲು ಮಾಡಿದಾಗ ನಿಮಗೆ ಎರಡೂ ಕಡೆ ಟ್ಯಾಲಿ ಆಗಬೇಕು. ಟ್ಯಾಲಿ ಆಗುತ್ತೆ ಯಾವಾಗ ನೀವು ಎರಡು ಕಡೆ ಲೆಡ್ಜರ್ ಅಕೌಂಟ್ನ ಕರೆಕ್ಟಾಗಿ ನೀವು ಪೋಸ್ಟಿಂಗ್ ಮಾಡಿದಾಗ. ಡೆಬಿಟನ್ನು ಡೆಬಿಟ್ ಕಾಲಮಲ್ಲಿ ಹಾಕಿ ಬ್ಯಾಲೆನ್ಸಸ್ ಇರೋಂಥದ್ದು, ಕ್ರೆಡಿಟ್ ಬ್ಯಾಲೆನ್ಸಸ್ ಇರೋದನ್ನ ಕ್ರೆಡಿಟ್ ಕಾಲಮಲ್ಲಿ ಹಾಕಿ ಎಂಟ್ರಿ ಮಾಡಿದರೆ. ಸಪೋಸ್ ಡಿಸ್ಕೌಂಟ್ ರಿಸೀವ್ಡ್ ಇದೆ, ಓಕೆ, ಅದನ್ನು ನೀವು ಡೆಬಿಟ್ ಹಾಕಿದರೆ ತಪ್ಪಾಗುತ್ತೆ. ಡಿಸ್ಕೌಂಟ್ ಅಲೌಡ್ ಇದೆ, ಅದನ್ನು ಕ್ರೆಡಿಟ್ ಹಾಕಿದರೆ ತಪ್ಪಾಗುತ್ತೆ. ಯು ವೋಂಟ್ ಗೆಟ್ ಟ್ಯಾಲಿಡ್. ದಟ್ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರೆಡಿಟ್ ನಾರ್ಮಲಿ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಸಪೋಸ್ 4, 5, 6, 7 ಸಪೋಸ್ ಒಂದು 20 ಎಂಟ್ರಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದೇನೆಂದರೆ, ಸೊ ನಾರ್ಮಲಿ ಡೆಬಿಟ್ ಎಂಟ್ರೀಸ್ ಅರೌಂಡ್ 60 to 70% ಬರೀ ಡೆಬಿಟ್ ಎಂಟ್ರೀಸೇ ಇರುತ್ತೆ. ಓಕೆ, ಸೊ 20-30% ಏನಿದೆ ಅದು ಕ್ರೆಡಿಟ್ ಎಂಟ್ರೀಸ್ ಇರುತ್ತೆ. ಸಪೋಸ್ ಇದೇ ಪ್ರಾಬ್ಲಮಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ ಒಂದು 5-6 ಕ್ರೆಡಿಟ್ ಎಂಟ್ರೀಸ್ ಇದೆ, ಉಳಿದದ್ದೆಲ್ಲ ಡೆಬಿಟ್ ಇದೆ. ಇದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನಾವು ಇದುವರೆಗೂ ಈ ಒಂದು ಸೆಷನಲ್ಲಿ ನಾವೇನೇನು ನೋಡ್ತಾ ಇದ್ದೀವಿ, ಓಕೆ, ಹೌ ಟು ಪ್ರಿಪೇರ್ ಎ ಟ್ರಯಲ್ ಬ್ಯಾಲೆನ್ಸ್. ಒಂದು ಲೆಡ್ಜರ್ ಅಕೌಂಟ್ನ ಕೊಟ್ಟಾಗ ಯಾವ ರೀತಿ ನಾವು ಲೆಡ್ಜರ್ ಬ್ಯಾಲೆನ್ಸನ್ನು ಯೂಸ್ ಮಾಡಿಕೊಂಡು ಟ್ರಯಲ್ ಬ್ಯಾಲೆನ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡೋದು. ಸೊ ಟ್ರಯಲ್ ಬ್ಯಾಲೆನ್ಸ್ ಫಾರ್ಮ್ಯಾಟ್ನ ಬರ್ಕೋಬೇಕು. ಹಾಗೆಯೇ ಅದನ್ನು ಡೆಬಿಟ್ ಬ್ಯಾಲೆನ್ಸಸ್ ಇದ್ದರೆ ಡೆಬಿಟ್ ಕಾಲಮಲ್ಲಿ ಹಾಕ್ತಾ ಹೋಗಬೇಕು, ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಕ್ರೆಡಿಟ್ ಕಾಲಮಲ್ಲಿ ಹಾಕ್ಬಿಟ್ಟು ಅಟ್ ದ ಎಂಡ್ ಎಲ್ಲ ಎಂಟ್ರೀಸ್ ಬರೆದಾದ್ಮೇಲೆ ನೀವು ಟೋಟಲ್ ಮಾಡಬೇಕು. ಅದು ಟ್ಯಾಲಿ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಸೆಷನ್ನಲ್ಲಿ ನಾವೇನು ಕಲ್ತಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಒಂದು ಪ್ರಾಬ್ಲಮ್ ಇದೆ. ಕ್ಯಾಪಿಟಲ್, ಕ್ಯಾಶ್, ಕ್ರೆಡಿಟಾರ್ಸ್, ಸೇಲ್ಸ್, ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ಪೇಬಲ್, ಪರ್ಚೇಸಸ್. ಸೊ ಇದನ್ನು ಏನು ನೀವು ಕಲ್ತಿದ್ದೀರಾ ಈ ಒಂದು ಬೇಸ್ ಮೇಲೆ ಇದು ಒಂದು ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಒಂದು ವರ್ಕ್ನ ಕೊಟ್ಟಿದ್ದೀವಿ. ಸೊ ಇದನ್ನು ಪ್ರಯತ್ನ ಮಾಡಿ. ಸೊ ಏನಾದ್ರು ಡೌಟ್ಸ್ ಇದ್ದರೆ ನಮ್ಮನ್ನು ಕೇಳ್ಬೋದು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ವಿಷಯಗಳಿರುತ್ತೆ, ಅದನ್ನು ಮುಂದಿನ ಸೆಷನಲ್ಲಿ ಕಲಿತಾ ಹೋಗೋಣ. ಈ ಒಂದು ಸೆಷನ್ ಔಟ್ಕಮ್ ಏನಿರುತ್ತೆ, ಸೊ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ನಾಲೆಜ್ ಆಫ್ ಕ್ಯಾಶ್ ಬುಕ್. ಓಕೆ, ಕ್ಯಾಶ್ ಬುಕ್ಸ್ನ ಬೇಸಿಕ್ ನಾಲೆಜ್ ಅರ್ಥ ಆಗುತ್ತೆ. ಅದೇ ರೀತಿ ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ನಾಲೆಜ್ ಆಫ್ ಮೇಂಟೈನಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್. ಸೊ ಇದೇ ರೀತಿ ಈ ಒಂದು ಟ್ರಯಲ್ ಬ್ಯಾಲೆನ್ಸ್ ಸೆಷನ್ನ ನೋಡ್ತೀರಿ. ಮುಂದಿನ ಸೆಷನಲ್ಲಿ ಇದ್ರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.